ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂದರೆ ಇಷ್ಟು ದಿನ ವೀಡಿಯೋ ಯಾಕೆ ಮಾಡಿಲ್ಲ ಅಂತಂದರೆ ನನಗೆ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಕ್ಸಿಡೆಂಟ್ ಆಗಿತ್ತು. ಹಾಗಾಗಿ ಸಾರಿ ಫ್ರೆಂಡ್ಸ್. ಇವಾಗಿಂದ ವೀಡಿಯೋ ಮಾಡ್ತೀನಿ ಇನ್ಮೇಲೆ. ಈಗ ಆರಾಮಾಗಿದ್ದೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಾನು ಅಡಿಕೆ ಗಿಡ ಹಾಕಿ 3 ವರ್ಷ ಆಗಿದೆ. ಸಾವಯವದಲ್ಲಿ ಬೆಳೆಸಿದ್ದೀನಿ. ಹೇಗಿದೆ ತೋಟ ಅಂತ ಇವತ್ತು ತೋಟಕ್ಕೆ ಬಂದಿದ್ದೀನಿ ನೋಡೋಕ್ಕೆ. ಬನ್ನಿ ಫ್ರೆಂಡ್, ನೋಡೋಣ. ನೋಡಿ ಫ್ರೆಂಡ್ಸ್, ಇದೇ ನಾವು ಎಂಟ್ರೆನ್ಸ್ ಬರೋದು. ಬೋರ್ ಇದು 2024 ನಾನು ಬೋರ್ ಹೊಡ್ಸಿದ್ದಿದ್ದನ್ನ. ಬರಗಾಲ ಬಂದಿತ್ತಲ್ಲ ಫ್ರೆಂಡ್ಸ್, ಅವಾಗೇನಿಲ್ಲ ಅಂದರೂ 3-4 ಲಕ್ಷ ರೂಪಾಯಿ ಖರ್ಚಾದವು ನಾವು. ಈಗ 3 ವರ್ಷ ಇಲ್ಲಿಗೆ 2023 7ನೇ ತಿಂಗಳಿಗೆ ನಾನು ಅಡಿಕೆ ಗಿಡ ಕಟ್ಟಿದ್ದು 11ನೇ ತಾರೀಕು. ನೋಡಿ ಫ್ರೆಂಡ್ಸ್, ಇವತ್ತು 2026 7ನೇ ತಿಂಗಳು 11ನೇ ತಾರೀಕು. ಇವತ್ತಿಗೆ 3 ವರ್ಷ ಮುಗೀತು ಫ್ರೆಂಡ್ಸ್. 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನನ್ನ ಅಡಿಕೆ ಗಿಡಗಳು. ಕೆಲವು ಗಿಡಗಳು ಹೋಗಿದ್ದು ಫ್ರೆಂಡ್ಸ್. ಹೋಗಿರೋದಕ್ಕೆ ಸಣ್ಣ ಗಿಡ ಹಾಕಿದ್ದೀನಿ. ಹೋಗಿರೋ ಗಿಡಗಳಿಗೆಲ್ಲ ಹಾಕಿದ್ದೀನಿ ಗಿಡ ಜಾಗಕ್ಕೆ. ಕೆಲವು ಹೋಗಿಲ್ಲ. ಕೆಲವು ಇಲ್ಲಿ ಸ್ವಲ್ಪ ಕೆರೆ ಕಾಲವಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರಿನ ಜೌಗು ಇಲ್ಲಿ ನಮ್ಮ ಹೊಲ್ದಾಗೆ ಕೆರೆ ಕಾಲೆ ಹೋಗಿರೋದ್ರಿಂದ ನೀರಿನ ಜೌಗು ಜಾಸ್ತಿ ಇದೆ ಫ್ರೆಂಡ್ಸ್ ನನ್ನ ತೋಟಕ್ಕೆ. ಸ್ವಲ್ಪ ಇವಾಗ ಮಳೆ ಬರಬೇಕಾಗಿತ್ತು. ಮಳೆ ಕೈ ಕೊಟ್ಟಿದೆ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ಕಂಬುಗಳು 3 ವರ್ಷಕ್ಕೆ. ಈ ಥರ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಗೊತ್ತಿರೋಂಥ ಗಿಡ ಸಾಕಿದ್ದೀನಿ. ರಾಸಾಯನಿಕ ಏನೂ ಬಳಸಿಲ್ಲ ನಾನು. ಕೈಗೆ ತೋಟ ಬಂದ್ಕಿಲ್ಗೂ ನಾನು ರಾಸಾಯನಿಕ ಮುಟ್ಟೆ ಎಲ್ಲ ಗೊಬ್ಬರ ಆಗಲಿ ಔಷಧಿ ಆಗಲಿ ಇತ್ತು. ಮತ್ತು ಗಿಡಗಳಿಗೆ ಬೆಂಕಿ ಎಲೆ ಚುಕ್ಕಿ ರೋಗ, ಅರಿಶಿಣ ಬಣ್ಣದ ರೋಗ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಬೆಂಕಿ ರೋಗ ಅಂತ, ಅದು ಯಾವುದಕ್ಕೂ ನಾನು ಔಷಧಿನ ಸಿಂಪಡಣೆ ಮಾಡೇ ಇಲ್ಲ. ನೋಡಿ ಫ್ರೆಂಡ್ಸ್, ಹೀಗಿದೆ, ಹಚ್ಚ ಹಸಿರಾಗಿದೆ. ನೋಡಿ ಒಂದೊಂದು ಗಿಡಗಳು 4-5 ಗಂಡುಗಳು ಕೀಳ್ತದವೆ. ಕೆಲವು 2-3 ಕಿತ್ತಿದ್ದಾವೆ. ಕೆಲವು ಕೀಳೋದ್ರಾಗಿದ್ದಾವೆ ಫ್ರೆಂಡ್ಸ್. ನಾನು ಪ್ರತಿ ಸತಿನೂ ಸಾವಯವದ್ರಾಗೆ ಮಾಡ್ತಾಯಿದ್ದೀನಿ. ಮುಂಚೆಗಿಂತೂ ಸ್ವಲ್ಪ ಹಂಗೆ ಭೂಮಿ ಮಿದು ಅನಿಸುತ್ತೆ. ನೋಡಿ ಈಗಿದೆ. ಒಂದು ಗಿಡ ದಪ್ಪ ಇದೆ, ಒಂದು ಗಿಡ ಕಳ್ಳ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ತೋಟ. ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಫ್ರೆಂಡ್ಸ್, ಕಮೆಂಟು ಮಾಡಿ. ನಾನು ಏನು ಮಿಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನಿಮಗೂ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನಾನು ಉಪಯೋಗಿಸ್ಕೊತೀನಿ. ನನಗೆ ಗೊತ್ತಿಲ್ಲದ್ದು ಸಲಹೆ ಕೊಡಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ ಫ್ರೆಂಡ್. ಮೊನ್ನೆನಾಗ ಭಾಳ ಹುಲ್ಲಿತ್ತು, ಸೊಂಟದ ಮಟ್ಟ ಹುಲ್ಲಿತ್ತು ಫ್ರೆಂಡ್ಸ್. ಹೊಲನ ಹೊಡ್ಸೇ ಇರಲಿಲ್ಲ ನಾನು. 7-8 ತಿಂಗಳಿಗೆ ಬಂದಿತ್ತು. ಹೊಲ ಹೊಡ್ಸಿರ್ಲಿಲ್ಲ. ಮೊನ್ನೆನಾಗ ಹೊಲ ಓಡಿಸಿದ್ದೀನಿ, ಲೋಟ್ರಿ ಹಾಕ್ಸಿದ್ದೀನಿ ಫ್ರೆಂಡ್ಸ್. ಭೂಮಿ ಒಳಗೆ ಜಾಸ್ತಿ ಒಳಗೆ ಮುಳಬಾರ್ದು ಅಂತೇಳಿ ಲೋಟ್ರಿ ಹೊಡ್ಸಿದ್ದೀನಿ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಕ್ಲಿಯರ್ ಇದೆ ಹೊಲ. ಆಮೇಲೆ ನಾನು ತೋಟಕ್ಕೆ CC ಕ್ಯಾಮ್ರಾನು ಹಾಕ್ಸಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಹೊಲದಗಳು ಈ ಥರ ಬಂದಿದ್ದಾವಲ್ಲ ಫ್ರೆಂಡ್ಸ್. ಇಲ್ಲಿ ಬನ್ನಿ ನೋಡೋಣ. ಇಲ್ಲಿ ಹೊಲದ ದಿಂಡಿನಾಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಹೊಲದ ದಿಂಡಿನೊಳಗೆ ಸೈಡು ಕಸು ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಹುಲ್ಲು ಎಲೆ ಎಲ್ಲ ಗಿಡಗಳೆಲ್ಲ ಹುಟ್ಟಿ ಅಲ್ಲೇ ಸತ್ತು ಇದಾಗಿರ್ತಾವಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಗಿಡಗಳು ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ನೋಡಿ ಹಚ್ಚ ಹಸಿರಾಗಿ ಯಾವ ಥರ ಇದೆ ಅಂತ. ಈಗ ಏನಪ್ಪ ಅಂದರೆ ಈಗ ಮಳೆ ಬಂದು ಕೂಡಲೇ, ಮಳೆ ಬರಲಿಲ್ಲ ಅಂದರೆ ಬೋರ್ ತಾಟ್ ಮಾಡಬೇಕು. ಬೋರ್ ತಾಟ್ ಮಾಡಿಬಿಟ್ಟು ನೀರು ಕಟ್ಟಿ ಮತ್ತೀಗ ನಾನು ಔಷಧಿ ಹಾಕ್ಬೇಕು ಫ್ರೆಂಡ್ಸ್. 6 ತಿಂಗಳಿಗೂ ಪಟ್ಟು ಹಾಕ್ತೀನಿ.
ಆಮೇಲೆ ನಾನು ಏನು ಸಗಣಿ ಗೊಬ್ಬರ ಏನೂ ಹಾಕಿಲ್ಲ. ಫಸ್ಟಿಗೆ ಗಿಡ ಹಾಕಿದಾಗ ಮಾತ್ರ ಒಂದು ಸ್ವಲ್ಪ ಗಿಡದ ಅಡೆಗೆ ಸಗಣಿ ಗೊಬ್ಬರ ಹಾಕಿದ್ದು. ಇವಾಗ ಒಡಿಸ್ಬೇಕು ಸಗಣಿ ಗೊಬ್ಬರನೂ. ಬೇಸಿಗೆಗೆ ಗೊಬ್ಬರ ಸಿಗ್ತಾಯಿಲ್ಲ ನನಗಿಲ್ಲ ನಮ್ಮೂರಾಗೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಗಿಡಗಳು ಈ ಥರ ಬಂದಿದೆ. ಬಡ್ಡೆಗಳು ಕೆಲವು ಗಿಡಗಳು ದಪ್ಪ ತಳ ಹೀಗೆ ಇದೆ. ಒಂದು ಗಿಡ ಕೆಲವು ಗಿಡಗಳು ನೀರಿಲ್ಲದೆ ಹೋಗಿದ್ದು, ಆಮೇಲೆ ಸುಳೆ ರೋಗ ಬಂದು ಗಿಡಗಳು ಹೋಗಿದ್ದು ಫ್ರೆಂಡ್ಸ್. ಹಾಗಾಗಿ ಹಿಂದೆ ಮುಂದೆ ಗಿಡ ಆಗಿದ್ದಾವೆ. ಸ್ವಲ್ಪ ಒಂದು 50 ಗಿಡ ಸ್ವಲ್ಪ ಚಿಕ್ಕ ಸೈಜ್ ಗಿಡ ಇದ್ದಾವೆ. 2.5 ವರ್ಷದ ಗಿಡ ಇದ್ದಾವೆ. ಒಂದು 50-60 ಗಿಡಗಳು ಇಲ್ಲಿ ಕೆಳಗೆ ಈ ಥರ ಬಂದಿದೆ ಫ್ರೆಂಡ್ಸ್. ಸಾವಯವದಾಗೆ ಮತ್ತು ರಾಸಾಯನಿಕ ಏನು ಬೆಳೆಸಿಲ್ಲದೆ ಈ ಥರ ಬಂದಿದೆ. ಬೆಳಿಬೋದು ಸಾವಯವದಾಗೆ, ಆದರೆ ಏನು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಭೂಮಿ ಮುಂಚೆ ರಾಸಾಯನಿಕಕ್ಕೂ ಸಾವಯವಕ್ಕೂ ತುಂಬಾ ಡಿಫ್ರೆಂಟ್ ಬರುತ್ತೆ, ತುಂಬಾ ಹೆಚ್ಚು ಕಡಿಮೆ ಬರುತ್ತೆ. ಹಾಗಾಗಿ ಸ್ವಲ್ಪ ಫಲವತ್ತತೆ ಆಗಬೇಕು. ಭೂಮಿ ಸಾವಯವದಕ್ಕೆ ಬಂದಿವಿ ಅಂದರೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ತಾಳ್ಮೆ ಇದ್ದರೆ ನಾವು ಏನಾದರೂ ಸಾಧಿಸ್ಬೋದು ಅಂತ. ತುಂಬಾ ತಾಳ್ಮೆಯಾಗಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ 3 ವರ್ಷ 4 ಬಿದ್ದಿದೆ. ನೋಡಬೇಕು, ಇನ್ನು ಯಾವ ಹುಸಿ ಹೊಡೆದಿಲ್ಲ ಬಳೆಗಳು. ನಾವು ಇನ್ನೂ ಚಿಕ್ಕ ಗಿಡಗಳು. ಕೆಲವರು ಹೇಳ್ತಾರೆ 4 ಬಿದ್ದ ಕೂಡಲೇ ಹುಸಿ ಹೊಡೆಯುತ್ತೆ, ಬಳೆ ಕೀಳುತ್ತೆ ಅಂತ. ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್. ಮೋಸ್ಟ್ಲಿ ಅವ್ರ ಗಿಡಗಳು ಕಿತ್ತಿರ್ಬೋದೇನೋ, ಆದರೆ ನನ್ನ ಗಿಡಗಳು ಯಾವ ಕಿತ್ತಿಲ್ಲ ಸಾವಯವದಾಗೆ. ಇಲ್ಲೊಂದು ಗಿಡ ಹೋಗಿದೆ, ಇಲ್ಲಿ ಗಿಡ ಹಾಕಬೇಕು. ಹೀಗೆ ಹೋಗ್ತಾ ಇರುತ್ತೆ. ಮೊನ್ನೆನಾಗ ಟ್ಯಾಕ್ಟ್ರಿ ಹೊಡಿಯೋ ಕಡೆ ಇಲ್ಲಿ ಗಿಡ ಹೋಗಿದೆ ಫ್ರೆಂಡ್ಸ್. ಹಾಕ್ಬೇಕು ಇಲ್ಲಿಗೆ ಇನ್ನೊಂದು ಗಿಡ ತಂದು ನೀರು ಕಟ್ಟಿದಾಗ. ಗಾಳಿ ಜೋರಿದೆ ನೋಡಿ, ಎಷ್ಟು ಜೋರು ಗಾಳಿ ಬೀಸ್ತಾ ಇದೆ ನೋಡಿ. ಆಮೇಲೆ ಈ ಸತಿ ನಾನು ಅಡಿಕೆ ಒಳಗೆ ಬಾಳೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಾಳೆ ದಿಂಡು ಸಿಗ್ತಾಯಿಲ್ಲ ನನಗೆ. ಇಲ್ಲೇ ನಮ್ಮೂರಾಗ ನೋಡ್ತಾಯಿದ್ದೀನಿ. ಒಂದು ಅಡಿಕೆ ಹಾಕಿದಾಗ ಒಂದು ಬಾಳೆ ದಿಂಡು ಹಾಕಿದ್ದೆ, ಪೂಜೆ ಮಾಡಿ ನೋಡಿ ಫ್ರೆಂಡ್ಸ್. ಅದೇ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಪೂಜೆ ಮಾಡಿ ಹಾಕಿದ್ದು ಅಡಿಕೆ ಹಾಕೋ. ಇವಾಗ ಗೊನೆ ಬಿಟ್ಟಿದೆ, ಬಾಳೆ ಗೊನೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಬಾಳೆ ಗಿಡ ಹಾಕಿದ್ದೀನಿ, ಮತ್ತು ಅಲ್ಲೊಂದು ಹಾಕಿದ್ದೀನಿ. 3 ಗಿಡ ಹಾಕಿದ್ದೀನಿ. ಇದ್ರ ಜೊತೆಗೆ ಈಗ ಹೊಲಕ್ಕೆ ತುಂಬ ಇವು ಸಣ್ಣ ಗಿಡ ಫ್ರೆಂಡ್ಸ್. ಅಂದರೆ ಬರಗಾಲ ಬಂದಿತ್ತಲ್ಲ, ಮಳೆ ಬಂದಿರಲಿಲ್ಲಲ್ಲ 2024 ಆವಾಗ ಈ ಗಿಡಗಳು ಹೋಗಿದ್ದು ಫ್ರೆಂಡ್ಸ್. ಇಲ್ಲೇವು ಈಗ ಇಲ್ಲಿ ಏನು ಸಣ್ಣ ಗಿಡ ಕಾಣ್ತಾ ಇದ್ದಾವಲ್ಲ, ಇಲ್ಲೇ ಗಿಡಗಳು ಹೋಗಿತ್ತು. ಮತ್ತು ನಾನು ಎಷ್ಟು ಹಾಗೆ ಹಾಕಿದೆ. ಮತ್ತು ಮಳೆಗಾಲ ಬಂದು ಕೂಡಲೇ ಬೇಸಿಗೆಗೆ ಗಿಡ ಉಳಿಸ್ಕೊಂಡಿದ್ದೆ ಕಷ್ಟ ಆಗ್ಬಿಡುತ್ತೆ ಅವತ್ತು. ಮತ್ತು ಒಂದು ಗಿಡ ಹೋದರೆ ಒಂದು ಗಿಡ ಉಳಿದಿದೆ, ಆದರೂ ಗಿಡ ಹಾಕಿದ್ದೀನಿ ಫ್ರೆಂಡ್. ನೋಡಿ ಈ ಥರ ಇದೆ ನನ್ನ ಅಡಿಕೆ ತೋಟ. ಮತ್ತು ನಾನು ಯಾರನ್ನೂ ಏನು ಮಾಡಬೇಕು ಹೊಲಕ್ಕೆ ಅಂತ, ಗೊಬ್ಬರ ಹಾಕಬೇಕು ಅಂತ ಯಾರನ್ನೂ ಕೇಳಿಲ್ಲ ಇಲ್ಲಿವರೆಗೂ. ನನಗೆ ಮನಸ್ಸಿಗೆ ಬಂದಂಗೆ ಸಾವಯವದೇ ಬೆಸ್ಟು ಅಂತ ಅಂದು ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಈ ಕಡೆ ದೊಡ್ಡ ಗಿಡಗಳೆಲ್ಲ ನಮ್ಮ ಮಾವರು ಹೊಲ, ಈ ಕಡೆದೆಲ್ಲ ನಮ್ಮ ಮಾವರದು. ಈಗೇನು ಬಾಳೆ ದಿಂಡು ಹಾಕಿದ್ವಿ, ಇಲ್ಲಿಂದ ಈ ದೊಡ್ಡ ಲೈನ್ ನನ್ನಿಂದ ಈ ಗಿಡ ಇದೆಯಲ್ಲ, ಇಲ್ಲಿಂದ ನಮ್ಮದು ಹೊಲ ನೋಡಿ. ಇದೇ ನಾವು ಫಸ್ಟಿಗೆ ಅಡಿಕೆ ಗಿಡ ಹಾಕಿದಾಗ ಪೂಜೆ ಮಾಡಿ ಬಾಳೆ ದಿಂಡು ಒಂದು ಅಡಿಕೆ ಗಿಡ ಹಾಕಿದ್ದು. ಪೂಜೆ ಮಾಡೋ ಕಡೆ ಹಾಕಿಸ್ತಾರೆ ಅಡಿಕೆ ಗಿಡ, ಒಂದು ಬಾಳೆ ಗಿಡ, ತೆಂಗಿನ ಗಿಡ ನೋಡಿ. ಅದ್ರಾಗ ಒಂದು ಒಂಬಳೆ ಹೊಡೆದಿದೆ ನೋಡಿ, ಕಾಯಿ ಗೊನೆ ಬಿಟ್ಟಿದೆ ಫ್ರೆಂಡ್ಸ್. ತುಂಬಾ ಖುಷಿ ಆಗ್ತಿದೆ. ಮಾಡಿ ಶ್ರಮಪಟ್ಟು ಮಾಡಿದ್ದಕ್ಕೂ ಫಲ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಇದೆ ನನ್ನ ತೋಟ. ಕೆಲವು ಗಿಡಗಳು ಇನ್ನೂ ಹೋಗಿರೋ ಗಿಡಗಳು ಗಿಡ ಹಾಕಿದ್ದೀನಲ್ಲ, ಅವು ಸಣ್ಣವಿದ್ದಾವೆ ಫ್ರೆಂಡ್ಸ್. ಕೆಲವು ಗಿಡಗಳು ಹೋಗಿದ್ವಲ್ಲ, ಅವು ಬಿಸಿಲಿಗೆ ಮತ್ತು ದನ ಕರ ತುಳಿದು ಜಾಸ್ತಿ ದನ ಕಾಟ ಜಾಸ್ತಿ ಇದೆ ಫ್ರೆಂಡ್ಸ್ ಹೊಲದಾಗೆ. ಹಾಗಾಗಿ ದನ ಕರ ಜಾಸ್ತಿನೇ ಓಡಾಡೋದ್ರಿಂದ ತುಳಿದು, ಆಮೇಲೆ ಗಾಡಿ ಹೊಡಿಯೋ ಕಡೆ ಗಿಡಗಳು ಹೋಗಿದ್ದಾವೆ ಬಡ್ದು. ಆಮೇಲೆ ಕೆಲವು
ಸುಳೆ ರೋಗ ಕೊಳೆ ರೋಗ ಅಂತ ಬಿದ್ದೋಗಿದೆ ಫ್ರೆಂಡ್ಸ್. ಹಾಗಾಗಿ ಕೆಲವು ಗಿಡಗಳು ಸಣ್ಣವಿದೆ. ಇಲ್ಲಿಂದ ಇತ್ತಾಗ ನೋಡಿ ಫ್ರೆಂಡ್ಸ್ 3 ವರ್ಷದ ಗಿಡ 3 ವರ್ಷ ತುಂಬಿ ಈಗ 4ನೇ ವರ್ಷಕ್ಕೆ ಬೀಳ್ತಾಯಿದೆ ಫ್ರೆಂಡ್ಸ್. ಈಗ ಪೂರ್ತಿ 3 ವರ್ಷ ತುಂಬಿದೆ. ನನಗೆ ಅನಿಸಿರೋ ಪ್ರಕಾರ ಸಾವಯವದಾಗಿ ಮಾಡಿದರೆ ಎಲ್ಲರೂ ನಾನು ಬೈತಾ ಇದ್ದಾರೆ, ಬರೀ ಸಾವಯವದಾಗಿ ಮಾಡ್ತಾಯಿದ್ದಾಳೆ, ಅದೇನು ಅಡಿಕೆ ಕಾಯಿ ಬಿಟ್ಟವು, ಅದೇನು ಗಿಡ ಚೆನ್ನಾಗಿ ಫಸಲು ಬಂದಿತ್ತು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇಷ್ಟರ ಮಟ್ಟಿಗೆ ನಾನು ಬೆಳೆದಿದ್ದೀನಿ. ಈಗ ಯಾರಿಗೂ ಏನು ಹೇಳೋಕ್ಕೆ ಪರಿಸ್ಥಿತಿ ಇಲ್ಲ. ಬರೀ ಸಾವಯವದ ಬೆಳೆದ್ರೆ ಏನು ಬಂದಿತ್ತು ಅಂದವ್ರಿಗೆಲ್ಲ ನಾಳೆ ಫಸಲು ಬಂದಾಗ ಅವ್ರಿಗೆ ಉತ್ತರ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನು ಅನಿಸುತ್ತೆ? ಇದು ಗಿಡಗಳು ಏನಾದರೂ ಕಡಿಮೆ ಆಗಿದೆಯಾ ನ್ಯೂಟ್ರಿಯಲ್ಸು ಅಂತ ಅನಿಸಿದರೆ ಹೇಳಿ ಫ್ರೆಂಡ್ಸ್. ನಾನಿನ್ನೂ ಏನಾದರೂ ಗಿಡಗಳಿಗೆ ಇನ್ನೂ ಇಂಪ್ರೂವ್ ಮಾಡ್ಬೋದಾ ಅಂತ ಏನಾದರೂ ನಿಮಗೆ ಅನಿಸಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಹೇಗಿದೆ ನೋಡಿ, ಅಡಿಕೆ ಕಟ್ಟಿ ಬೆಳೆಯೋದು, ಒಂದು ತೆಂಗಿನ ಗಿಡ ಕಟ್ಟಿ ಬೆಳೆಯೋದು ಅಂದರೆ ಸುಮ್ಮನೆ ಅಲ್ಲ. ಮನುಷ್ಯನಿಗೆ ತುಂಬಾ ತಾಳ್ಮೆ ಇರಬೇಕು. ಯಾಕೆ ಅಂದರೆ ಇದು ನೆಟ್ಟು 6 ತಿಂಗಳಿಗೆ 3 ತಿಂಗಳಿಗೆ ಫಸಲು ಬರಲ್ಲ ಫ್ರೆಂಡ್ಸ್. 6-7 ವರ್ಷ ಟೈಮ್ ಬೇಕೇ ಬೇಕು ಒಂಬಳೆ ಹೊಡೆಯೋಕ್ಕೆ, ಫಸಲಿಗೆ ಬರೋಕ್ಕೆ. ಒಂದೊಂದು ಟೈಮ್ ಒಂದು 8 ವರ್ಷ 9 ವರ್ಷ ಅಂತೂ ತಗೊಳುತ್ತೆ. ಅವ್ರ ಭೂಮಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರದ್ದು ಹಾಕೋ ಔಷಧಿ ಮೇಲೆ, ಅವ್ರು ಯಾವ ಥರ ಗಿಡ ಸಾಕ್ತಾರೆ ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ ಫ್ರೆಂಡ್ಸ್. ನನ್ನ ತೋಟ ಹಚ್ಚ ಹಸಿರಾಗಿದೆ ಅಲ್ವಾ ಅಡಿಕೆ ಗಿಡ. ಆಮೇಲೆ ನಾನು ಇಲ್ಲಿವರೆಗೂ ಒಂದು ಔಷಧಿ ಸಿಂಪರಣೆ ಮಾಡಿಲ್ಲ. ನಾನು ಎಲ್ಲ ಸಾವಯವದ ಬಿಟ್ಟು ಮಾಡಿದ್ದೀನಿ. ಆಮೇಲೆ ಏನೇ ಬಂದರೂ ರೋಗ ಬಂದರೂ ಹೋಗುತ್ತೆ ಅನ್ನೋ ಒಂದು ಧೈರ್ಯ ನನಗೆ. ನೋಡಿ, ನಾನು ಸಾವಯವದಲ್ಲಿ ಮಾಡೋದ್ರಿಂದ ಕೆಂಚಿಗೆ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಆಮೇಲೆ ಕೆಂಜಿಗೆ ಹುತ್ತುಗಳು ಅಲ್ಲೇದೆಲ್ಲ ಈಗ ಮೊನ್ನೆ ಹೊಲ ಹೊಡೆದ್ರದಿಂದ ಅವೆಲ್ಲ ಇದಾಗಿದೆ ಫ್ರೆಂಡ್ಸ್. ಈ ಥರ ಇದೆ. ಏನೂ ಇಲ್ಲ ಅಂತಂದರೂ ಇನ್ನೊಂದು 2 ವರ್ಷಕ್ಕೆ ದಸಿಗೆ ಹೊಡೆಯುತ್ತೆ ಅಡಿಕೆ ಒಂಬಳೆದು ಅನ್ನೋ ನಂಬಿಕೆ ನನಗಿದೆ. ನೋಡೋಣ ಏನಾಗುತ್ತೆ ಅಂತ. ದಸಿಗೆ ಹೊಡೆದಾಗ ಕೂಡ ಒಂಬಳೆ ಹೊಡೆದಾಗೂ ಸಹ ನಾನು ವಿಡಿಯೋ ಮಾಡಿ ನಿಮ್ಮ ಹತ್ರ ಖುಷಿ ವಿಚಾರನ ಹಂಚ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಇಲ್ಲೊಂದು ಅವರೇ ಬಳ್ಳಿ ಗಿಡನ ಬಡ್ಡೆಗೆ ನೆಟ್ಟಿತ್ತು. ಈಗ ವರ್ಷದ ಮೇಲೆ ಆಗಿದೆ ಫ್ರೆಂಡ್ಸ್. ಈಗ ಬಳ್ಳಿ ನೆಟ್ಟೋಲೆ ಒಂದು ಸತಿ ಕಾಯಿನೂ ಹರ್ಕೊಂಡು ತಿಂದಿದ್ವಿ. ನೋಡಿ, ಇನ್ನೂ ಒಂದು ಬಳ್ಳಿ ಇದೆ, ಅಲ್ಲೇದಲ್ಲೇ ಹೊಲ ಹೊಡೆದಾಗ ಹೋಗಿದ್ದಾವೆ. ಇನ್ನೂ ಬಳ್ಳಿಗಳಿದೆ ಅಲ್ಲೊಂದು ಇಲ್ಲೊಂದು. ಈ ಥರ ನನ್ನ ಅಡಿಕೆ ಗಿಡ ಇದೆ ಫ್ರೆಂಡ್ಸ್. ನಿಮ್ಗೆ ಏನು ಅನಿಸುತ್ತೆ ಅಂತ ನೋಡಿ. ನಾನು ಇದಕ್ಕೇನು ಹೆಚ್ಚಾಗಿ ಖರ್ಚು ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಪ್ರತಿ ವರ್ಷವೂ 6 ತಿಂಗಳಿಗೊಂಪಟ್ಟು 1,50,000 ಆ ಖರ್ಚಾಯಿತು ಈ ಖರ್ಚಾಯಿತು ಅಂತ ಹೇಳ್ತಾರೆ. ನಾನೇನು ಅಷ್ಟೇನು ಖರ್ಚು ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. 6 ತಿಂಗಳಿಗೆ ಒಂದು 5,000-6 ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಔಷಧಿದು ಹಾಗೆ ಹೋಯ್ತು ಫ್ರೆಂಡ್ಸ್ ನಂದು. ಆ ಕಡೆ ದೊಡ್ಡ ಗಿಡಗಳೆಲ್ಲ ನಮ್ಮ ಮಾವರವು. ಈ ಸಣ್ಣ ಗಿಡ ಇದೆಯಲ್ಲ ಫ್ರೆಂಡ್ಸ್, ಇವು ನನ್ನವು. ತಾಯಿ ತೀರಿನ ಮೇಲೆ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದೋದ್ರಿಂದ ತೋಟದ ಜವಾಬ್ದಾರಿ ನಾನೇ ಮುಂದಿಂದು ಮಾಡಿಸ್ಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಮಾಡಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಅಲ್ಲಿ CC ಕ್ಯಾಮ್ರಾನು ಫಿಟ್ ಮಾಡಿಸಿದ್ದೀನಿ ತೋಟಕ್ಕೆ, ಸೇಫ್ಟಿಗಿರಲಿ ಅಂತ. ನೋಡಿ, ಅಲ್ಲಿ ಲೈಟ್ ಹೊತ್ತಿದೆ. ಹೋಯ್ತು ನೋಡಿ ಫ್ರೆಂಡ್ಸ್. ನಾನು ಇಲ್ಲಿರೋದೇ ಗಮನಿಸಿ ಕ್ಯಾಮ್ರಾ ಹೇಗೆ ಅಲಾರಾಮು ಹೊಡ್ಕೊತ ಇದೆ ಅಂತ ನಮಗೆ ಕೇಳಿಸ್ತಲ್ಲ. ಈಗ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅದೇ CC ಕ್ಯಾಮ್ರಾ. ಹೊಲಕ್ಕೆ ಅಲ್ಲೇದಲ್ಲೇ ಕ್ಯಾಮ್ರಾ ಒಂದು 4-5 ಹಾಕ್ಸಿದ್ದೀನಿ ತೋಟಕ್ಕೆ. ನಾನು ಯಾಕೆಂದರೆ ಹಗಲೆಲ್ಲ ತೋಟಕ್ಕೆ ಬರಲ್ಲ ಫ್ರೆಂಡ್ಸ್, ಮನೆಯಿಂದಲೇ ನೋಡ್ತೀನಿ. ತೋಟ ಡೈರೆಕ್ಟಾಗಿ ನೋಡಬೇಕು ಅನ್ನಿಸ್ದಾಗ ಬರ್ತೀನಿ. ನೋಡಿ, ಈ ಥರ ಇದೆ ಫ್ರೆಂಡ್ಸ್ ನನ್ನ ತೋಟ. ತುಂಬಾ ಚೆನ್ನಾಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್.
ಅಥವಾ ಗಿಡಗಳಿಗೆ ನಾನು ಇನ್ನು ಏನಾದರೂ ಕಡಿಮೆ ಮಾಡಿದ್ದೀನಿ ಅಥವಾ ಏನಾದರೂ ಎಕ್ಸ್ಟ್ರಾ ಕೊಡಬೇಕಾ ಅಂತಲೂ ಸಾವಯವದರಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಲೈಕು ಶೇರು ಮಾಡಿ ಫ್ರೆಂಡ್ಸ್, ಕಮೆಂಟು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ನ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.